ಕರ್ನಾಟಕ ರಾಜ್ಯದ ವಿಧಾನಮಂಡಲದ ಬಜೆಟ್ ಅಧಿವೇಶನವು 6ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ಇವತ್ತು ಬೆಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ದಾರೆ. ತದನಂತರ ಇದರ ಬಗ್ಗೆ ಚರ್ಚೆಗೆ ತೆಗೆದುಕೊಳ್ಳಲಾಗುವುದು. ಬೇರೆ ಬೇರೆ ಬಿಲ್ಗಳು ಕೂಡ ಇದರಲ್ಲಿ ಬರಬಹುದು. 3 ವಾರಗಳ ಕಾಲ ಸುದೀರ್ಘವಾದ ಚರ್ಚೆ ನಡೆಸುವಂಥ ಅವಕಾಶವು ಎಲ್ಲ ಸದಸ್ಯರಿಗೆ ಕೂಡ ಇದೆ. ಇದರ ಜೊತೆಯಲ್ಲಿ ಬಹುಶಃ ಎಲ್ಲ ಸದಸ್ಯರುಗಳು ಈ ಒಂದು ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಈ ಬಜೆಟ್ ಸೆಷನ್ದ ಮಹತ್ವವೇನು, ಈ ಆರ್ಥಿಕ ವ್ಯವಸ್ಥೆಯ ಒಂದು ವಿಚಾರಗಳೇನು, ರಾಜಸ್ವದ ಸಂಗ್ರಹ ಏನು, ಅದೇ ರೀತಿ ಆಯವ್ಯಯಗಳ ನಮ್ಮ ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯದ ಅದರ ಅನುದಾನ ಬಳಕೆ ಮತ್ತು ನಿರ್ವಹಣೆ ಇದೆಲ್ಲ ಯಾವ ರೀತಿ ಇರಬೇಕಂತ ಹೇಳಿಕೊಂಡು ಎಲ್ಲ ಶಾಸಕರಿಗೆ, ವಿಧಾನ ಮಂಡಲದವರಿಗೆ, ಅದು ವಿಧಾನಸಭೆಯ ಶಾಸಕರಿಗೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದು ವರ್ಕ್ಶಾಪ್ ಕಾರ್ಯಾಗಾರವನ್ನು ನಾನು ಇಟ್ಟಿದ್ದೇನೆ. ಅದು ಸೋಮವಾರ ಸಂಜೆ 4 ಗಂಟೆಗೆ ಹೋಟೆಲ್ ಲಲಿತ್ ಅಶೋಕದ ಸಭಾಂಗಣದಲ್ಲಿ ಈ ವರ್ಕ್ಶಾಪನ್ನು ನಡೆಸಿ ಸದಸ್ಯರಿಗೆ ಮಾಹಿತಿ ಮತ್ತು ಅದಕ್ಕೆ ಆ ಒಂದು ಮಾಹಿತಿ ಅದಕ್ಕೆ ಕಾರ್ಯಗಳು ನಡೆಸೋರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾಕೆಂತ ಹೇಳಿದರೆ ಒಂದು ಬಜೆಟ್ನ ಯಾಕೆಂತ ನೋಡಿ, ಬಹುತೇಕ ನಾನು ಒಬ್ಬ ಸದಸ್ಯನಾಗಿ ಸಂದರ್ಭದಲ್ಲಿ ಇದು ಬಜೆಟ್ ಅಂದರೆ ಏನು, ಸರ್ಪ್ಲಸ್ ಅಂದರೆ ಏನು, ಡೆಫಿಸಿಟ್ ಅಂದರೆ ಏನು, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು, ಅಪ್ರೊವೇಷನ್ ಅಂದರೆ ಏನು, ಪರ್ಫಾರ್ಮೆನ್ಸ್ ಬಜೆಟ್ ಅಂದರೆ ಏನು, ಸಪ್ಲಿಮೆಂಟ್ ಬಜೆಟ್ ಅಂದರೆ ಹೇಗೆ, ಈ ಎಲ್ಲ ವಿಚಾರಗಳು ನಮಗೆಲ್ಲ ಕೂಡ ಮಾಹಿತಿ ನನಗೆ ಕೂಡ ಇರಲಿಲ್ಲ. ನಾವು ಆಗಾಗ ಬೇರೆ ಕೇಳಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಕಲಿಕೊಂಡು ಹೋಗುವಂಥ ವಿಚಾರ ನಮ್ಮದಿತ್ತು. ನಾವು ಪರ್ಫಾರ್ಮೆನ್ಸ್ ಬಜೆಟ್ ನಾವು ಹೇಗೆ ನೋಡಬೇಕು, ಇದೆಲ್ಲ ಬಗ್ಗೆ ನಾವು ಹೇಗೆ ಅದು ಲೆಕ್ಕ ಹಾಕಿಕೊಂಡು ಅದನ್ನು ಕ್ವಶನ್ ಕೇಳಬೇಕು, ಅದನ್ನು ಮಾಹಿತಿ ಸಿಕ್ಕಿದ್ರೆ ಅದಕ್ಕೆ ಅನುಗುಣವಾಗಿ ನಾವು ಬಜೆಟ್ನ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡ್ತೀವಿ, ಯಾವುದೇ ಪ್ರತಿಯೊಂದು ವಿಚಾರದಲ್ಲಿ ಕೂಡ. ಇಲ್ಲದೆ ನನಗೆ ಹೇಗೆ ಬೇಕಾಗಿ ನಾನು ಚರ್ಚೆ ಮಾಡಿಕೊಂಡು ನಾನು ಹೋಗ್ತೇನೆ. ಫಸ್ಟ್ ಯಾಕೆಂದರೆ ಯಾರಾದರೂ ಒಬ್ಬರು ಪರಿಣಿತರು ಇದಕ್ಕೆ ಕಾರ್ಯಾಗಾರ ನಡೆಸಬೇಕು. ಬಹುಶಃ ಇಡೀ ದೇಶದಲ್ಲಿ 17ನೇ ಬಾರಿಗೆ ಒಂದು ಬಜೆಟನ್ನು ಮಂಡಿಸಿ ಆರ್ಥಿಕ ವ್ಯವಸ್ಥೆ ಮತ್ತು ಆರ್ಥಿಕ ನಿರ್ವಹಣೆ ಮತ್ತು ಇದನ್ನು ಸಂಪೂರ್ಣವಾಗಿರುವಂಥ ಒಂದು ಸಂಪನ್ಮೂಲ ವ್ಯಕ್ತಿ ಅಥವಾ ಮಾಹಿತಿ ಇರುವಂತಹ ಅದು ಜ್ಞಾನ ಇರುವಂಥ ವ್ಯಕ್ತಿ ಬಹುಶಃ ದೇಶದಲ್ಲಿ ಎಲ್ಲಿಗೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ವಿಧಾನಮಂಡಲದ ಎಲ್ಲ ಸದಸ್ಯರು ಬಲ್ಲ ಭಾಗ್ಯವಂತರು, ಅತ್ಯುತ್ತಮವಾದ ಪರಿಣಿತರಾಗಿರುವಂತಹ ಮತ್ತು ಅನುಭವ ಇರುವಂತಹ ಆ ಒಂದು ಬರೇ ಒಂದು ಮಾಹಿತಿ ಮಾತ್ರ ಅಲ್ಲ, ಒಂದು ಆಡಳಿತ ವ್ಯವಸ್ಥೆ ಅರಿತಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಆ ಮಾಹಿತಿಯನ್ನು ಕೊಡ್ತಾರೆ. ಅವ್ರಿಗೇನು ಡೌಟ್ ಇದ್ದರೂ ಕೂಡ ಕೇಳಬಹುದು. ಇದು ನಿನ್ನೆ ನಡೆದಂಥ ಬಜೆಟ್ನ ಬುಕ್ನ ಅದಕ್ಕೆ ಬಜೆಟ್ನ ಭಾಷಣದ ಯಾವುದೇ ಚರ್ಚೆ ಅಲ್ಲ, ಅದಕ್ಕೆ ಸಂಬಂಧ ಇಲ್ಲ. ದಿಸ್ ಇಸ್ ವರ್ಕ್ಶಾಪ್ ಬಲ ಸ್ಪಷ್ಟ ಆಯವ್ಯಯ ರಾಜಸ್ವಗಳ ಸಂಗ್ರಹಣೆ, ಬಜೆಟ್ ಸಂಗ್ರಹಣೆ ಆಗ್ತದೆ, ಅನುದಾನಗಳ ಹೇಗೆ ವರ್ಗೀಕರಣ ಮತ್ತು ಅದು ಹಂಚಿಕೆ ಹೇಗೆ, ಹಾಗೂ ಆಯವ್ಯಯಗಳ ಅನುದಾನ ಬಳಕೆ ಮತ್ತು ನಿರ್ವಹಣೆ ಹೇಗೆ, ಇದಕ್ಕೆ ಸೀಮಿತವಾಗಿರುವಂತಹ ಒಂದು ವರ್ಕ್ಶಾಪ್. ಇದು ಇಲ್ಲಿಯ ತನಕ ಎಲ್ಲಿಯೂ ಆಗಲಿ, ಇದು ಫಸ್ಟ್ ಟೈಮ್ ಇವತ್ತು ಆಗುವಂಥದ್ದು. ಎಲ್ಲಮೇ ಅವರೇ ಒಬ್ಬರೇ ಅವ್ರ ಎಕ್ಸ್ಪೀರಿಯನ್ಸ್ ಇದೆ, ಅದಾಯ್ತು. ಅದಲ್ದಾನೆ ಈಗ ನಿಮ್ಮ ಅವ್ರು ಒಂದು ಆಸ್ಪೆಕ್ಟ್ ಆಯ್ತು, ಇದು ಆಡಳಿತ ಇದರಿಂದ ಬೇರೆ ಯಾರು ನಿಮ್ಮ ನಿಮ್ಮ ಅಲ್ಲ ನೋಡಿ, ಅಲ್ಲ ಸೆಕ್ರೆಟರೀಸ್ ಎಲ್ಲ ಇರ್ತಾರೆ ಎಲ್ಲ ಸೆಕ್ರೆಟರೀಸ್ ಎಲ್ಲ 4 ಗಂಟೆ 7 ತನಕ ಹೋಗ್ಬೋದು. ಸೆಕ್ರೆಟರೀಸ್ ಎಲ್ಲ ಇರ್ತಾರೆ ನೋಡಿ. ನನ್ಗೆ ಅರ್ಥ ಆಯ್ತು ಇದರಲ್ಲಿ ಇನ್ವಾಲ್ವ್ ಆದಂತ ಇವರು ಹಿಂದಿನ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್.
ಅಧಿಕಾರಿಗಳಿರ್ತಾರೆ ಅಥವಾ ಅದು ಬೇರೆ ಇರ್ತಾರೆ ಇದರಲ್ಲಿ. ಆದರೆ ಅಧಿಕಾರಿಗಳು ಆನ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವ್ಯಾಪ್ತಿಯಲ್ಲಿ ಅದನ್ನು ಕೊಡುವಂಥದ್ದು. ಒಬ್ಬ ಜನಪ್ರತಿನಿಧಿಗಳಿಗೆ ಹಾಗೆಲ್ಲ, ಅದು ಅಡ್ಮಿನಿಸ್ಟ್ರೇಟಿವ್ ಇರಬೇಕು, ರೂಲ್ಸ್ ರೆಗ್ಯುಲೇಷನ್ ಇರಬೇಕು. ನಾವೊಂದು ಹೇಗೆ ಯಾವ ರೀತಿ ಅದು ನಾವು ಚರ್ಚೆ ಮಾಡ್ತೇವೆ ಆ ರೀತಿಯ ಒಂದು ಮಾಹಿತಿ ಇರಬೇಕು. ಅದಕ್ಕಾಗಿ ಬಹುಶಃ ಆಡಳಿತದಲ್ಲಿರುವವರೇ ಅಥವಾ ಹಿಂದೆ ಜನಪ್ರತಿನಿಧಿಯಾಗಿದ್ದವರೇ ಮತ್ತು ಅದಕ್ಕೆ ಸಂಪೂರ್ಣದ ಮಾಹಿತಿ ಇದ್ದವರಂತಹ ಮತ್ತು ಒಂದು ಸ್ವತಃ ಒಬ್ಬ ಫೈನಾನ್ಸಿನಲ್ಲಿ ಒಂದು ಪರಿಣಿತರಾಗಿದ್ದುಕೊಂಡು ಇವತ್ತು ಆ ಒಂದು ಅನುಭವ ಇರುವಂಥ ಹಿರಿಯ ವ್ಯಕ್ತಿಗಳಿಂದಲೇ ಮತ್ತು ಸಣ್ಣ ಮುಖ್ಯಮಂತ್ರಿಯಿಂದಲೇ ಕೊಡಿಸುವ ಉದ್ದೇಶ. ಅದಂತೂ ಬೇರೆ ಅಧಿಕಾರಿಗಳಲ್ಲಿ ಇರ್ತಾರೆ, ಆಲ್ ಫೈನಾನ್ಸ್ ಪೀಪಲ್ ಇರ್ತಾರೆ, ಕೆಲವು ಇರ್ತಾರೆ. ಇಲ್ಲ, ರಿಸೋರ್ಸ್ ಪರ್ಸನ್ ಮೇನ್ ಆಗಿರುವಾದ್ರೆ, ಬಟ್ ದೇರ್ ವಿಲ್ ಬಿ ಅದರ್ ಪೀಪಲ್ ಆಲ್ಸೋ. ನಾವು ಬೇರೆ ಮಾಜಿ ನಮ್ಮ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಇರ್ತಾರೆ, ಅಂಥವ್ರ ಉದ್ದೇಶ ಇದೆ. ಬಟ್ ನಮ್ಮ ಶಾಸಕರು ಮತ್ತು ಇವರಿಗೆ ಬರೀ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾತ್ರ ಅಲ್ಲ, ಅದನ್ನು ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡು ಕೂಡ ಮಿಕ್ಸ್ ಆಗಿರುವಂಥ ಮಾಹಿತಿ ನಾನು ಎಲ್ಲ ಶಾಸಕರಿಗೆ ಕಂಪಲ್ಸರಿ ಹೇಳಿದ್ದೇನೆ. ಅಂದರೆ ತಪ್ಪದೇ ಬರಬೇಕಂತೇಳಿ MLC ಮತ್ತು ನಾನು ಮತ್ತು ಸಭಾಪತಿಯವರು ಚರ್ಚೆ ಮಾಡಿದ್ದು ನಾನು ಸಭೆ ಜೊತೆಯಲ್ಲಿ. ಅವರು ಕೂಡ ಹೇಳಿದ್ದಾರೆ, ನಿಮ್ಮದು ಶಾಸಕರು ಮಾತ್ರ ನಮ್ಮನ್ನು ಕೂಡ ಸೇರಿಸಿ ಅಂತ ಹೇಳಿ. ಯಾವುದು ಕಂಪಲ್ಸರಿ? ಐ ಕ್ಯಾನ್ ಟೆಲ್ ತಪ್ಪದೆ ಬರಬೇಕಂತೇಳಿ. ಕಂಪಲ್ಸರಿ ಅಂತ ಹೇಳಿ ಅಂಥ ಸಿಸ್ಟಮ್ ಯಾವುದು ಕೂಡ ಇಲ್ಲ. ಆದರೆ ಯಾರು ಬಂದು ಭಾಗವಹಿಸ್ತಾರೆ ಅವ್ರಿಗೆ ಡಿಸ್ಕಷನ್ ಆಗುವಾಗ ಅವ್ರಿಗೆ ಡಿಸ್ಕಷನರಿ ಪವರ್, ಯಾರಿಗೆ ಜಾಸ್ತಿ ಹೆಚ್ಚು ಮತ ಅಲ್ಲಿ ಕೊಡಬೇಕು, ಯಾರಿಗೆ ಮೊದಲೇನು ಕೊಡಬೇಕು. ಸೊ ಅಂಥದ್ದು ಎಕ್ಸ್ಟ್ರಾ ಇಂಟ್ರೆಸ್ಟ್ ತೋರಿಸಿ ಎಕ್ಸ್ಟ್ರಾ ಭಾಗವಹಿಸುವಂತಹ ಯಾರು ಭಾಗವಹಿಸ್ತಾರ ಅವ್ರಿಗೆ ನಾವು ಮೊದಲ ಆದ್ಯತೆ ಮೇಲೆ ನಾನು ನನ್ನ ಡಿಸ್ಕಷನರಿ ಪವರಲ್ಲಿ ಆಗುವಂತಲ್ಲದೆ ಐ ವಿಲ್ ಟೋಲ್ಡ್ ಟು ಕಮ್. ನಾನು ಬಹುಶಃ ಪ್ರತಿಪಕ್ಷ ನಾಯಕರು ಕೂಡ ಮಾತಾಡಿದ್ದೇನೆ, ಆಳ್ತ ಪಕ್ಷಕ್ಕೂ ಮಾತಾಡಿದ್ದೇನೆ, ಎಲ್ಲರೂ ಕೂಡ ಸಂತೋಷದ ಸ್ವಾಗತಿಸ್ತಾರೆ. ಬೆಳಿಗ್ಗೆ ಅಧಿವೇಶನ ಇದೆ, ಅದೊಂದು ಮಧ್ಯಾಹ್ನ ಆಗುವಾಗ ಒಂದು ಅವತ್ತಿಗೆ ನಿಲ್ಲಿಸಿ ತದನಂತರ 4:15 ಗಂಟೆ ತಗೊಳ್ತೇನೆ. ಯಾಕೆ ಇದು ಅಗತ್ಯವಾಗಿದೆ ನಮಗೆ ಈ ಒಂದು ಟ್ರೈನಿಂಗ್. ಯಾಕಂದ್ರೆ ಈಗ ಡೆಫಿಸಿಟ್ ಬಜೆಟ್ ಅಂತೇಳಿ ಒಂದು ಬಹಳ ಇದು ನಡೀತಾ ಇದೆ. ಹಾಗಾಗಿ ಒಂದು ನಿಮ್ಮ ಶಾಸಕರಿಗೆ ಒಂದು ಸ್ಥೂಲ ನೋಟ, ಯಾಕಂದ್ರೆ ಒಂದು ಸಿಎಂ ಅವ್ರದ್ದು ಎಕ್ಸ್ಪೀರಿಯನ್ಸ್ ಬೇರೆ, ಆದರೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಸಹಿತ ಅದನ್ನ ನೋಡೋಕೆ ಅಂದ್ರೆ ಶಾಸಕರು ಎಲ್ಲರೂ ಕರಿತಾ ಇದ್ದಾರಲ್ಲ, ಹಾಗಾಗಿ ನಾವು ಹೇಳ್ತಾ ಇರೋದು ಆ ಇದರಿಂದ ಒಂದು ಇದು ಮಾಡೋಕ್ಕೆ ಮತ್ತಾರು ಬರ್ತಾರೆ ಅಂತ ನಾನು ಹೇಳಿದೆ ಅಲ್ಲ. ಈ ಒಂದು ವರ್ಕ್ಶಾಪ್ ಈ ಬಜೆಟ್ ಯಾವುದು ಮಂಡಿಸಿದ್ದಾರೆ ಅದರ ಬಗ್ಗೆ ಚರ್ಚೆ ಅಲ್ಲ, ಅದಕ್ಕೆ ಮತ್ತು ಕನೆಕ್ಷನೇ ಇಲ್ಲ. ಸಂಗ್ರಹ ಏನಿದೆ ಅದೊಂದು ಖರ್ಚಾಗಿ ಮಾಡುವಂಥದ್ದು ಅಲ್ಲ. ನಾನು ಹೆಡ್ ಮಾಸ್ಟರ್ ಆಗಿರುವುದಿಲ್ಲ. ಇದರಲ್ಲಿ ಅವರು ಮಾಹಿತಿ ಯಾಕಂತ ಹೇಳಿದರೆ ಇವತ್ತಿನ ಶಾಸಕರು ನಾಲ್ದ ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗ್ಬೋದು, ಇವತ್ತಿನ ಶಾಸಕರು ನಾಳೆ ಆಳ್ತ ಚುಕ್ಕಾಣಿ ಹಿಡಿಯೋರು ಕೂಡ ಆಗ್ಬೋದು, ಅಥವಾ ಅವರು ಬೇರೆ ಬೇರೆ ವಹಿಸ್ಕೊಳ್ಳುವಂಥ ಕೂಡ ಆಗ್ಬೋದು ಶಾಸಕರೇ. ಸೊ ಅವ್ರಿಗೆಲ್ಲರಿಗೂ ಕೂಡ ಇದು ಹೇಗೆ ನಾವು ಯಾವ ಸಂದರ್ಭದಲ್ಲಿ ನಾವು ಹೇಗೆ ನಮಗೆ ಇನ್ಕಮ್ ಬರ್ತದೆ, ಹೇಗೆ ಅದನ್ನು ನಾವು ಅದನ್ನು ನಿರ್ವಹಣೆ ಖರ್ಚು ಮಾಡ್ತಾರೆ, ಹೇಗೆ ಅದನ್ನು ಬೇರೆ ಬೇರೆ ವರ್ಗೀಕರಣ ಇಲಾಖೆ ಕೊಡ್ತೇವೆ, ಅಥವಾ ಅದರಲ್ಲಿ ಅದಾದ ನಂತರ ಇಯರ್ ಎಂಡ್ ಆಗುವ ಸಂದರ್ಭದಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಖರ್ಚಾಗಿ ನಾವು ಯಾವ ಬುಕ್ಕನ್ನು ನೋಡಬೇಕು, ಅದು ಹೇಗೆ ನಮಗೆ ಗೊತ್ತಾಗ್ತದೆ. ಈಗ ಈ ಫೆಬ್ರವರಿ ತನಕ ಎಷ್ಟು ಪರ್ಸೆಂಟ್ ಒಂದು ಯಾವ ಇಲಾಖೆಯಲ್ಲಿ ಎಷ್ಟಾಗಿದೆ, ಅದು ಎಲ್ಲಿ ನಮಗೆ ಯಾವ ಬುಕ್ಕಲ್ಲಿ ಸಿಗ್ತದೆ. ನಮಗೆ ಬುಕ್ಕೆಲ್ಲ ಕೊಡ್ತಾರೆ ಶಾಸಕರಿಗೆ, ಅದನ್ನು ಓಪನ್ ಮಾಡಿ ನೋಡಿದೆ ಕೆಲವರು ಕಡಿಮೆ ನೋಡಿದ್ರೆ ಅರ್ಥ ಆಗಿದೆ. ನಾವು ಸ್ಕೂಲ್ಗೆ ಹೋದ ಪರಿಸ್ಥಿತಿ ಇದು. ನಮ್ಮ ಸ್ಕೂಲ್ ಬುಕ್ ತೆಗೆದು ಇಂಟ್ರೆಸ್ಟಿಂಗ್ ಇದೆ, ಓದಿಕೊಂಡು ಹೋಗ್ತೇವೆ, ಆಗದೆ ಮತ್ತು ಅದು ಮುಟ್ಲಿಕ್ಕೆ ಹೋಗೋದಿಲ್ಲ. ನೋಡಿ, ಈಗ ಅದರ ಬಗ್ಗೆ ನಾನು ಚರ್ಚೆ ಮಾಡಿ ಹೋಗೋದಿಲ್ಲ. ಆದರೆ ನಾನೆಲ್ಲರೂ ಕೂಡ ಅಲ್ಲಲ್ಲಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಿದ ಪೇಪರ್ ಮತ್ತು ಟಿ ವಿಯಲ್ಲಿ ನೋಡ್ತಾ ಇದ್ದೇನೆ. ಆಯಿತು, ಅದು ಯಾವ ಅನುದಾನ ಆಗ್ತದೆ ನನಗೆ ಕೂಡ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.